ನೋಡು, ಇವ್ರು ನಮ್ಮ ಅದಕ್ಕೆ ಕಣೆ. ಅವ್ರಿಗೆ ಹೊಡೆಯೋದು ಬೈಯೋದು ಎಲ್ಲ ಇನ್ನೊಂದ್ಸಲ ಮಾಡ್ಬೇಡ. ಯಾಕೆ ಅಂದ್ರೆ ನಾಳೆ ಇವರು ನಮ್ ದೀಪ್ತಿ ಆಗೋರು. ಅವಾಗ ನಾವ್ ಈ ತರ ಎಲ್ಲ ನಡ್ಸ್ಕೊಂಡ್ವಿ ಅಂತ ಅವ್ರ ಮನ್ಸಿಗೆ ತುಂಬಾ ಬೇಜಾರಾಗಲ್ವಾ? ನೋಡು ಅದಕ್ಕೆ, ನೋಡು ನಿನ್ ಮಗಳು ಎಷ್ಟು ಮುದ್ದಾಗಿದ್ದಾಳಲ್ಲ. ಅವಳ ನಾನು ಎಷ್ಟು ಪ್ರೀತಿಯಿಂದ ನೋಡ್ಕೊಳ್ತೀನಿ ಗೊತ್ತಾ? ಸಂತೋಷ ಆಯ್ತಾ? ತಾಯಿಯಾಗಿ ನಿನಗೆ ಮುದ್ದು ಮಾಡ್ಲಿಕ್ಕಾಗ್ಲಿಲ್ಲ, ನಿನಗೆ ಪ್ರೀತಿ ಕೊಡಕ್ಕಾಗ್ಲಿಲ್ಲ. ಅದಕ್ಕೆ ಇವಾಗ ನಾನು ಫೋಟೋ ಕೊಟ್ಟೆ ತಾನೆ, ಊಟ ಮಾಡಿ. ನೀನು ಒಬ್ಳು ಹೆಣ್ಣಾಗಿ ತಾಯಿಯಾಗಿ ನನ್ನ ಸಂತಾನ ಅರ್ಥ ಮಾಡ್ಕೊಂಡಿಲ್ವಲ್ಲೇ? ನನ್ನ ಕರುಳು ಬಣ್ಣಿದ ನನ್ನಿಂದ ದೂರ ಮಾಡ್ಬಿಟ್ಟಲ್ಲೇ. ಇಲ್ಲ ಅದಕ್ಕೆ ಇಲ್ಲ, ಆದಷ್ಟು ಬೇಗ ತಾಯಿ ಮಕ್ಕಳನ್ನ ಇಬ್ರು ಒಟ್ಟಿಗೆ ಸೇರಿಸ್ತೀನಿ. ಅದಕ್ಕೆಲ್ಲ ಸಿದ್ಧತೆಗಳಾಗ್ತಾ ಇದೆ. ಡೋಂಟ್ ವರಿ, ತುಂಬಾ ಶೀಘ್ರದಲ್ಲೇ ನಿಮ್ ಮಕ್ಕಳನ್ನ ನೀವು ನೋಡ್ತೀರಾ. ನೀನು ಮದುವೆಗೆ ಅಂತ ಸಿದ್ಧತೆ ಮಾಡ್ಕೊಳ್ತಾ ಇದ್ರೆ ಅದು ಖಂಡಿತ ಆಗಲ್ಲ. ಆ ದೇವ್ರು ಅದಕ್ಕೆ ಅವಕಾಶ ಕೊಡಲ್ಲ. ಯಾಕೆಂದ್ರೆ ನನ್ನ ದೇವರಲ್ಲಿ ನಾನು ದಿನ ಬೇಡ್ಕೋತಾ ಇದ್ದೀನಿ. ನೀನ್ ಆ ತರ ಬೇಡ್ಕೊಳ್ತಾ ಇದ್ರೆ ಕೊನೆವರೆಗೂ ನಿನ್ ಮಗಳನ್ನ ನೋಡೋದಿಕ್ಕಾಗಲ್ಲ ಅಂತ ನಾನು ಅವತ್ತೇ ಹೇಳದ್ನಲ್ಲ ಅದ್ಗೆ. ಅಟ್ಲೀಸ್ಟ್ ಇವತ್ತು ಅವಳನ್ನ ಫೋಟೋದಲ್ಲಿ ನೋಡಿದ್ಯಾ, ಮುಂದೆ ಅದನ್ನು ಸಿಗಲ್ಲ. ಇವಾಗ ಹಠ ಮಾಡದೆ ಊಟ ಮಾಡಿ. ಆದಷ್ಟು ಬೇಗ ನಿಮ್ ಮಗಳಿಗೆ ಆಶೀರ್ವಾದ ಮಾಡೋ ದಿನ ಹತ್ರ ಬರ್ಲಿ ಅಂತ ದೇವ್ರ ಹತ್ರ ಕೇಳ್ಕೊಳ್ಳಿ. ಏ ಸುನಾಮಿ, ಬಾಯ್. ನೋಡು, ಇವ್ರು ನಮ್ಮ ಅದಕ್ಕೆ ಕಣೆ. ಅವ್ರಿಗೆ ಹೊಡೆಯೋದು ಬೈಯೋದು ಎಲ್ಲ ಇನ್ನೊಂದ್ಸಲ ಮಾಡ್ಬೇಡ. ಯಾಕೆ ಅಂದ್ರೆ ನಾಳೆ ಇವರು ನಮ್ ದೀಪ್ತಿ ಆಗೋರು. ಅವಾಗ ನಾವ್ ಈ ತರ ಎಲ್ಲ ನಡ್ಸ್ಕೊಂಡ್ವಿ ಅಂತ ಅವ್ರ ಮನ್ಸಿಗೆ ತುಂಬಾ ಬೇಜಾರಾಗಲ್ವಾ? ಅದಕ್ಕೆ ಹೇಳ್ತಾ ಇರೋದು. ಓಕೆ, ಸರಿ ಮೇಡಮ್. ಅದಕ್ಕೆ ನಾನು ಬರ್ತೀನಿ. ನೋಡಿ ನೋಡಿ, ಫೋಟೋ ಚೆನ್ನಾಗಿ ನೋಡ್ಕೊಳ್ಳಿ. ಏನೇ ಆದ್ರೂ ಸರಿ, ನನ್ ಮಗಳು ಈ ರಾಕ್ಷಸಿ ಸೊಸೆ ಆಗ್ಬಾರ್ದು, ಈ ಮದ್ವೆ ನಡಿಬಾರ್ದು. ನಡೆಯಲ್ಲ, ಆ ದೇವ್ರು ಅದಕ್ಕೆ ಅವಕಾಶ ಕೊಡಲ್ಲ. ಮಗಳೇ, ಎಲ್ಲ ಒಳ್ಳೇದಾಗತ್ತೆ. ಸಾರ್, ನೀವು ಸೂಪರ್, ಫ್ಯಾಂಟಾಸ್ಟಿಕ್, ಮಾರ್ಬಲ್, ವಂಡರ್ಫುಲ್ ಸರ್. ಅದು ಹೇಗ್ ಸರ್ ಅಲ್ಲಿ ಐಡಿಯಾ ಬಂತು? ಅದನ್ನ ಹೇಗ್ ಕನೆಕ್ಟ್ ಮಾಡಿದ್ರಿ? ಮಾಡ್ಲೇಬೇಕಾಗತ್ತೆ ರಾಯ್. ನನ್ನ ಹೆಂಡತಿ, ಐ ಮೀನ್ ಝಾನ್ಸಿ ಮೇಡಮ್ಗೆ ಹಳೆ ನೆನಪು ವಾಪಸ್ ಬರಬೇಕು, ಅಥವಾ ಹೊಸ ಪ್ರೀತಿ ಚಿಗ್ರೋಡಿಬೇಕು. ಅದಕ್ಕೋಸ್ಕರ ಈ ರೀತಿ ಡಿಫ್ರೆಂಟ್ ಆಗಿರೋ ಪ್ಲಾನ್ ಮಾಡ್ತಾನೇ ಇರಬೇಕು ಸರ್. ಆದ್ರೂ ನಿಮ್ ಒಳಗಡೆ ಒಬ್ಬ ಒಳ್ಳೆ ರಸಿಕ ಇದ್ದಾನೆ ಸರ್, ಅವನೇ ಇದನ್ನೆಲ್ಲ ಮಾಡಿಸ್ತಾ ಇರೋದು. ಏನ್ ಮಾಡೋದು ರಾಯ್? ಗಂಡು ಜಾತಿ ನೆರಳೇ ಬೀಳ್ಬಾರ್ದು ಅಂತ ಇರೋ ನಮ್ಮ ಮೇಡಮ್ಗೆ ಕನೆಕ್ಟ್ ಆಗ್ಬೇಕು ಅಂದ್ರೆ ಈ ರೀತಿ ಎಲ್ಲ ಮಾಡ್ಲೇಬೇಕು. ಅದಕ್ಕೆ ಸರ್ ನಿಮ್ಗೆ ಸೂಪರ್ ಅಂದಿದ್ದು. ಇನ್ನು ನಿಮ್ ತಲೆಯಲ್ಲಿ ಅದೇನೇನು ಐಡಿಯಾ ಇದೆ ಹೇಳಿ ಸರ್. ಇನ್ನು ಬೇಜಾನ್ ಐಡಿಯಾಗಳಿದೆ ರಾಯ್. ಟೈಮ್ ಬಂದಾಗ ಒಂದೊಂದೇ ಯೂಸ್ ಮಾಡೋಣ. ನೀವು ಮಾಡಿ ಸರ್, ನೀವ್ ಏನ್ ಮಾಡಿದ್ರು ನಿಮ್ ಜೊತೆ ನಾನು ಇರ್ತೀನಿ. ಥ್ಯಾಂಕ್ ಯು ರಾಯ್. ಥ್ಯಾಂಕ್ಸ್ ಆ ಕಡೆ ಇರ್ಲಿ ಸರ್. ಇವಾಗ ಇದೇ ತರ ಇನ್ನೊಂದು ಏನಾದ್ರು ಪ್ಲಾನ್ ಮಾಡಿ ಆದಷ್ಟು ಬೇಗ ಕನೆಕ್ಟ್ ಆಗಿ. ರಾಯ್, ಬ್ಯಾಕ್ ಟು ಬ್ಯಾಕ್ ಇದೇ ತರ ಪ್ಲಾನ್ ಮಾಡಿದ್ರೆ ಮೇಡಮ್ಗೆ ಡೌಟ್ ಬರುತ್ತೆ. ಒಂದು ಸಣ್ಣ ಅನುಮಾನದ ವಾಸನೆ ಬಂದ್ರೆ ಸಾಕು, ಮೇಡಮ್ ನನ್ನ ಜನ್ಮನ ಜಾಲಾಡ್ಬಿಡ್ತಾರೆ. ಕರೆಕ್ಟ್ ಸರ್, ನೀವ್ ಹೇಳ್ತಿರೋದು ಕರೆಕ್ಟ್. ಟೈಮು ಸಿಚುವೇಶನ್ ಎರಡನ್ನು ನೋಡ್ಕೊಂಡು ಪ್ಲಾನ್ ಮಾಡಬೇಕು. ಸದ್ಯಕ್ಕೆ ಮೇಡಮು ಕೈ ನೋವು ಅಂತ ಒದ್ದಾಡ್ತಿದ್ದಾರೆ. ಇವಾಗ ಅವ್ರಿಗೆ ಕ್ರೇಪ್ ಬ್ಯಾಂಡೇಜ್ ತರಿಸೋ ವ್ಯವಸ್ಥೆ ಮಾಡು. ಆಹಾ, ನಿಮ್ಮ ಅರ್ಧಾಂಗಿಗೆ ಸ್ವಲ್ಪ ನೋವಾಗಿದ್ದ ತಕ್ಷಣ ನಿಮ್ ಒದ್ದಾಟ ಶುರುವಾಗಿದೆ ಅನ್ಸುತ್ತೆ. ಅವರಿಗೆ ಒಂದು ಸಣ್ಣ ನೋವಾಗ್ದಿರೋ ಹಾಗೆ ನೋಡ್ಕೋಬೇಕು ಅನ್ನೋದು ನನ್ನ ಆಸೆ. ಓಕೆ ಸರ್, ಇವಾಗಲೇ ಔಷಧಿ ರೆಡಿ ಮಾಡ್ತೀನಿ. 2 ನಿಮಿಷ ಟೈಮ್ ಕೊಡಿ. ಪಾಪ, ನೋವಲ್ಲಿ ಎಷ್ಟು ಸಂಕಟ ಪಡ್ತಿದಾರೋ ಏನೋ.
ಕಾರ್ ಮನೆ ಗೇಟ್ ಹತ್ರ ಬಂದ್ಬಿಡ್ತಲ್ಲ. ಏನಪ್ಪ ಫುಲ್ ಆರಾಮಾಗಿ ಕುತ್ಕೊಂಡ್ಬಿಟ್ಟಿದ್ಯಾ? ಕೈಯಲ್ಲಿ ಯಾವ ಪುಸ್ತಕನೇ ಇಲ್ಲ. ಇಷ್ಟೊತ್ತು ಒಂದು ಪತ್ತೆದಾರಿ ಕಾದಂಬರಿ ಓದ್ತಾ ಇದ್ನಮ್ಮ. ಹಾಗೆ ತೂಕಡಿಕೆ ಬಂತು, ಹಂಗೆ ಕಣ್ಣು ಮುಚ್ಕೊಂಡು ಕೂತಿದ್ದೆ ಅಷ್ಟೇ. ಹೇಗಿತ್ತಪ್ಪ? ಸೂಪರ್ ಆಗಿತ್ತಮ್ಮ. ಈ ಅಪರಾಧಿಗಳು ತಪ್ಪಿಸ್ಕೊಂಡು ಹೋದಾಗ ಬೆನ್ನು ಹಿಡಿದು ಅವ್ರನ್ನ ಹಿಡಿಯೋ ಪ್ರಯತ್ನ ಇರುತ್ತಲ್ಲ, ಅದರಲ್ಲಿ ಒಂದು ರೋಚಕತೆ ಇರುತ್ತೆ ನೋಡು. ಆ ಥ್ರಿಲ್ಲು ಆ ಕಾದಂಬರಿಯಲ್ಲಿ ಇತ್ತಮ್ಮ. ಸರಿ, ನೆಮ್ಮದಿಯಾಗಿ ಓದ್ಕೊಂಡಿರಿ. ಯು ಕ್ಯಾರಿ ಆನ್. ಮಲ್ಲಿ, ಒಂದು ಬಿಸಿ ಬಿಸಿ ಸ್ಟ್ರಾಂಗ್ ಕಾಫಿ ತಗೊಂಡು ನನ್ನ ರೂಮಿಗೆ ಬಾ. ಸರಿ ಮೇಡಮ್ ಅವ್ರೆ. ಯಜಮಾನ್ರೆ, ನಿಮ್ಗೂ ಒಂದ್ ಲೋಟ ಕಾಫಿ ತಗೊಂಬರ್ಲ್ರಿ? ಬೇಡಮ್ಮ, ನಾನು ಕುಡ್ದಿದ್ದಷ್ಟೇ. ಲಾಯರ್ ಆಫೀಸಿಂದ ಫೋನ್ ಬಂದಿತ್ತು, ಅದೇನು ಅಂತ ವಿಚಾರಿಸ್ಕೊಂಡು ಬರ್ತೀನಿ, ಆಮೇಲೆ ಕೊಡುವ. ಸರಿ ಯಜಮಾನ್ರೆ. ಎಲ್ಲ ಇವನಿಂದಾನೇ ಆಗಿದ್ದು ರಾಯ್. ಮೇಡಮ್, ನೀವು ನನಗ್ ಕೈ ಮಾಡಕ್ ಹೋಗಿ ನೀವೇ ಪೆಟ್ ಮಾಡ್ಕೊಂಡ್ರೆ ನಾನು ಏನ್ ಮಾಡಕ್ಕಾಗತ್ತೆ ಹೇಳಿ? ಇಜ್ಜೆ, ನೀನ್ ನನ್ನ ಎತ್ಕೊಂಡಿಲ್ಲ ಅಂದಿದ್ರೆ ಇಷ್ಟೆಲ್ಲ ಆಗ್ತಿತ್ತಾ? ನೀವು ಹತ್ಕೊಂಡ್ರಿ, ನಾನು ಎತ್ಕೊಂಡೆ. ಆಗ ನೋಡಕ್ ಹೋದ್ರೆ ತಪ್ಪೆಲ್ಲ ನಿಮ್ದೆ, ಎಲ್ಲ ನನ್ನ ತಲೆ ಮೇಲೆ ಹಾಕ್ತಿದ್ದೀರಾ. ರಾಯ್, ನೀನ್ ಹೇಳು ಮೇಡಮ್ಗೆ. ಸರಿ ಯಾವ್ದು ತಪ್ಪು ಯಾವ್ದು ಅಂತ ನನಗ್ ಹೇಳೋದಕ್ ಬರ್ಬೇಡ. ಬಾಯಿ ಮುಚ್ಕೊಂಡು ನಿಂತ್ಕೋ. ಹೋಗಿ ಮೇಡಮ್ಗೆ ಹೆಲ್ಪ್ ಮಾಡಿ. ರಾಯ್, ಇದು ಮಾತ್ರ ನನ್ನಿಂದ ಸಾಧ್ಯನೇ ಇಲ್ಲ. ಯಾಕ್ರಿ ಸಾಧ್ಯ ಇಲ್ಲ? ಮಾಡೋದಲ್ಲ ಮಾಡಿ ಮೇಡಮ್ ನೋವು ಪಡ್ತಿರೋದನ್ನ ನೋಡ್ಕೊಂಡು ಖುಷಿ ಪಡ್ತಾ ಇದ್ಯಾ? ನೀ ಮಾಡಿರೋ ತಪ್ಪನ ನೀನೇ ಸರಿ ಮಾಡ್ಬೇಕು. ಹೋಗಿ ಹೆಲ್ಪ್ ಮಾಡೋ. ಸಾರಿ ರಾಯ್, ಈ ಕೆಲಸ ಮಾಡೋದಕ್ಕೆ ನನ್ನಿಂದ ಸಾಧ್ಯನೇ ಇಲ್ಲ. ಯಾಕೆ ಸಾಧ್ಯ ಇಲ್ಲ? ಅವ್ರಿಗೆ ನೋವು ಬಿಟ್ಟು ಸುಮ್ಮನೆ ನೋಡ್ಕೊಂಡು ನಿಂತಿದ್ಯಾ? ಇದೇ ನಿನ್ ಎಥಿಕ್ಸ್? ಇದೇ ನನ್ನ ಎಥಿಕ್ಸ್? ರಾಯ್, ನನ್ನ ಎಥಿಕ್ಸ್ ಬಗ್ಗೆ ಮಾತಾಡ್ಬೇಡ. ಮೇಡಮ್ ಟಚ್ ಮಾಡಬೇಡ ಅಂತ ಹೇಳಿದ್ದಾರೆ. ಟಚ್ ಮಾಡದೆ ಬ್ಯಾಂಡೇಜ್ ಹೇಗೆ ಹಾಕಕ್ಕಾಗತ್ತೆ, ನೀನ್ ಹೇಳು. ಕರೆಕ್ಟ್ ಸರ್, ನಿಮ್ ಮಾತಲ್ಲಿ ಲಾಜಿಕ್ ಇದೆ. ಮೇಡಮ್ ಏನೋ ಕೋಪದಲ್ಲಿ ಹೇಳಿದಾರೆ, ಹಾಗಂತ ಸುಮ್ಮನೆ ಇರೋದಾ? ಹೋಗಿ ಹೆಲ್ಪ್ ಮಾಡೋ. ನಾನ್ ರೆಡಿ ಇದೀನಪ್ಪ, ಆದ್ರೆ ಮೇಡಮ್ ಒಂದ್ಸಲ ಹೇಳಿ ಟಚ್ ಮಾಡಿದ್ರು ಪರವಾಗಿಲ್ಲ ಅಂತ. ಒಂದು ಚೂರು ನೋವಾಗ್ದಂಗ್ ನಾನ್ ಬ್ಯಾಂಡೇಜ್ ಹಾಕ್ತೀನಿ. ಇಲ್ಕೇಳ, ನಾನ್ ಹೇಳ್ತಾ ಇದ್ದೀನಿ ಮೇಡಮ್ ಪರವಾಗಿ. ಟಚ್ ಆದ್ರೂ ಪರವಾಗಿಲ್ಲ, ಹೋಗಿ ಹೆಲ್ಪ್ ಮಾಡೋ. ನೋ, ಡೋಂಟ್ ಟಚ್ ಮೀ. ನಿಮ್ಮಂತ ಹುಡುಗರು ಇಂಥ ಸಿಚುವೇಶನ್ಗೆ ಕಾಯ್ತಿರ್ತೀರ ಅಂತ ನನಗ್ ಚೆನ್ನಾಗ್ ಗೊತ್ತು. ಐ ಕ್ಯಾನ್ ಹ್ಯಾಂಡಲ್ ಮೈ ಸೆಲ್ಫ್. ಇದಕ್ಕೆ ರಾಯ್, ಈ ಹುಡುಗಿರ್ಗೆ ಸಿಂಪತಿ ತೋರ್ಸಕ್ಕೆ ಹೋಗ್ಬಾರ್ದು ಅಂತ ಹೇಳೋದು. ನಿನ್ನಂತ ಗಂಡು ಜಾತಿ ಸಿಂಪತಿ ನನಗ್ ಬೇಕಾಗಿಲ್ಲ. ನನ್ಗೂ ತೋರ್ಸೋ ಅಗತ್ಯ ಇಲ್ಲ, ನೀವೇ ಮಾಡ್ಕೊಳ್ಳಿ. ಮೇಡಮ್, ನಿಮ್ ಕಷ್ಟ ನನ್ ಕಣ್ಣಲ್ಲಿ ನೋಡಕ್ ಆಗ್ತಿಲ್ಲ. ಈಗ ಒಂದ್ ಕೆಲ್ಸ ಮಾಡಿ ಮೇಡಮ್, ಇವ್ರನ್ನ ಆಸ್ಪತ್ರೆಯಲ್ಲಿ ನರ್ಸ್ ಅನ್ಕೊಂಡು ಬ್ಯಾಂಡೇಜ್ ಸುತ್ಸ್ಕೊಳ್ಳಿ. ಸರಿ, ಬಂದ್ ಹೆಲ್ಪ್ ಮಾಡೋದಕ್ಕೆ ಕೇಳು. ರೆಡಿ ಸರ್, ಹೋಗಿ ಸರ್ ಹೆಲ್ಪ್ ಮಾಡಿ. ಬಟ್ ನರ್ಸ್ ಅನ್ಕೊಂಡು. ಓಕೆ ಮೇಡಮ್. ಸರ್, ಈಗ ನೀವೇನ್ ಹೇಳಿ? ಡ್ರೈವರ್. ಡ್ರೈವರ್ ಅಲ್ಲ ಸರ್, ನರ್ಸು. ನರ್ಸ್ ಆದ್ರೂ ಸರಿ, ಡ್ರೈವರ್ ಆದ್ರೂ ಸರಿ, ಬ್ಯಾಂಡೇಜ್ ಸುತ್ಬೇಕಾದ್ರೆ ಟಚ್ ಹಾಗೆ ಆಗುತ್ತೆ. ಹೋಗ್ ಮೇಡಮ್ಗೆ. ಬ್ಯಾಂಡೇಜ್ ಹಾಕ್ಬೇಕಾದ್ರೆ ಟಚ್ ಆದ್ರೆ ಪರವಾಗಿಲ್ಲ, ಇಂಟೆನ್ಷನ್ ಅಲ್ಲಿ ಟಚ್ ಮಾಡ್ಬೇಡ ಅಂತ ಹೇಳು. ನನಗೆ ಅಂತ ಚೀಪ್ ಮೆಂಟಾಲಿಟಿ ಇಲ್ಲ. ನಿಮ್ಮಿಬ್ರು ನೋಡಿದ್ರೆ ನಿಜವಾಗ್ಲು ಬಾಸು ಡ್ರೈವರ್ ಜಗಳಾಡ್ದಂಗಿಲ್ಲ, ಒಳ್ಳೆ ಗಂಡ ಇಂತಿ ಜಗಳಾಡ್ದಂಗಿದೆ. ರಾಯ್, ಓಯ್, ಹೆಲ್ಪ್ ಮಾಡೋ. ಹೋಗೋ, ಹೆಲ್ಪ್ ಮಾಡೋ. ಸರಿ ರಾಯ್, ನಿನ್ ಮಾತಕ್ ಬೆಲೆ ಕೊಟ್ಟು ನಾನು ಹೆಲ್ಪ್ ಮಾಡ್ತೀನಿ. ಭಯ ಇರ್ಲಿ. ನೋಡಿದ್ಯಾ ರಾಯ್, ನನಗೆ ಹುಡ್ಗಿರ್ ಕಂಡ್ರೇನೆ ಆಗಲ್ಲ, ಅದ್ರಲ್ಲೂ ಈ ಟಚ್ ಮಾಡೋ ಅಭ್ಯಾಸ ಇಲ್ವೇ ಇಲ್ಲ. ಈ ರಾಗುನೇ ಬೇರೆ, ಅವನ್ ರೂಟೇ ಬೇರೆ. ಸರಿ, ಮೇಡಮ್ಗೆ ಬೇಗ ಓಡಕ್ ಹೇಳು. ಇದು ನನ್ನ ಆಫೀಸು. ಯಾವಾಗ ಬರ್ಬೇಕು, ಯಾವಾಗ ಹೋಗ್ಬೇಕು ಅನ್ನೋ ಡಿಸೈಡ್ ಮಾಡ್ಬೇಕಾಗಿರೋದು ನಾನು. ಇಲ್ಲಿ ಎಲ್ರು ನಾನ್ ಹೇಳ್ದಂಗ್ ಕೇಳ್ಕೊಂಡ್ ಬಿದ್ದಿರ್ಬೇಕು ಅಷ್ಟೇ. ಮೇಡಮ್, ಆಯ್ತು. ಇಲ್ಲೇ 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 ನಿಲ್ಸು. ಇಲ್ಲೇನಾ ಸರ್? ಹೌದು, ಲೊಕೇಶನ್ನು ಇಲ್ಲೇ ತೋರಿಸ್ಬಿಡ್ತು. ಸರಿ ಸರ್, ತಗೊಳ್ಳಿ.
ಪಿನ್ ಮಾಡಿದ ಲೊಕೇಶನ್ ಇದೆ ಅಲ್ವಾ? ಹಾಗಾದ್ರೆ ತುಳಸಿ ಇಲ್ಲೇ ಎಲ್ಲೋ ಇದ್ದಾಳ? ನನ್ ಸೊಸೆನ್ ಎಲ್ಲಿ ಬಚ್ಚಿಟ್ಟಿದ್ದಾಳ ಅವಳು? ಏನಪ್ಪ ಸ್ಮಶಾನಕ್ ಬಂದಿದ್ದೀನಿ ಅಂತ ಶಾಕ್ ಆಗೋಯ್ತಾ? ವಾವ್, ನೀನ್ ಗ್ರೇಟ್ ಬಿಡಪ್ಪ. ಎಂತ ಮಾಸ್ಟರ್ ಪ್ಲಾನ್ ಮಾಡಿದ್ಯಾ. ಸೂಪರ್ ಸೂಪರ್. ನೀನೇ ಎಷ್ಟು ಬ್ರಿಲಿಯಂಟ್ ಆಗಿ ಯೋಚನೆ ಮಾಡಿದ್ಯಾ ಅಂದ್ಮೇಲೆ ನಾನ್ ನಿನ್ನ ಮಗಳು, ನಾನ್ ಎಷ್ಟು ಕ್ರಿಮಿನಲ್ ಆಗಿ ಯೋಚನೆ ಮಾಡಿರಲ್ಲ ಅಂತ ನೀನ್ ಥಿಂಕ್ ಮಾಡಿಲ್ವಾಪ? ಅದು ಅದು ನಿನ್ ಸೊಸೆ ಇಲ್ಲಿದ್ದಾಳೆ ಅಂತ ತುಂಬಾ ಆಸೆಯಿಂದ ಬಂದಿದ್ಯಾ ಅನ್ಸುತ್ತೆ. ಇವಳು ನಿನ್ ಸೊಸೆ ಇರೋ ಜಾಗಕ್ಕೆ ಹೋಗ್ಬೇಕಿತ್ತು, ಆದ್ರೆ ಇಲ್ಲಿ ಯಾಕೆ ಬಂದಿದ್ದಾಳೆ ಅಂತ ಕನ್ಫ್ಯೂಸ್ ಆಗ್ತಾ ಇದ್ಯಾ? ಈ ಕನ್ಫ್ಯೂಸಿಂಗ್ ಸಿಚುವೇಶನ್ ಕ್ರಿಯೇಟ್ ಮಾಡಿದ್ದೆ ನಾನು. ತಗೋಪ್ಪ ನೀನ್ ಇಟ್ಟಿರೋ ಲೊಕೇಶನ್ ಟ್ರ್ಯಾಕರ್. ಕೂತಾಯ್ತಾನೆ, ಗಾಡಿ ಸ್ಟಾರ್ಟ್ ಮಾಡು. ಸೀಟ್ ಬೆಲ್ಟ್ ಹಾಕೊಂಡ್ರೆ ಗಾಡಿ ಸ್ಟಾರ್ಟ್ ಮಾಡ್ತೀನಿ. ಹಲೋ ಮೇಡಮ್ಗೆ ಸೀಟ್ ಬೆಲ್ಟ್ ಹಾಕೊಳಕ್ ಆಗಲ್ಲ ಅಂತ ಗೊತ್ತಿಲ್ವಾ? ಪಕ್ಕದಲ್ಲಿದ್ರಲ್ಲ, ಸಹಾಯ ಮಾಡಿ. ಅಲ್ಲ, ಇದು ಡ್ಯೂಟಿ ಮಾಡಿ. ಸೀಟ್ ಬೆಲ್ಟ್ ಹಾಕ್ಬೋದಿತ್ತು, ಬಟ್ ನನ್ಗೆ ಹುಡುಗಿರ್ನ ಟಚ್ ಮಾಡೋದಂದ್ರೆ ಅಲರ್ಜಿ. ಹಲೋ ಡ್ರೈವರ್ ಸರ್, ಮೇಡಮ್ ಪರಿಸ್ಥಿತಿ ಗೊತ್ತಿದ್ದು ಈ ತರ ಮಾತಾಡ್ತಿದ್ರಲ್ಲ, ಮೇಡಮ್ನ ಟಚ್ ಮಾಡದೆ ಸೀಟ್ ಬೆಲ್ಟ್ ಹಾಕ್ಬೋದು, ಹಾಕಿ. ಟಚ್ ಮಾಡಿದ್ರೆ ಸಾಯಿಸ್ಬಿಡ್ತೀನಿ. ಹಲೋ, ಟಚ್ ಮಾಡ್ತೀನಿ ಅನ್ನೋ ಆಸೆ ಎಲ್ಲ ಇಟ್ಕೋಬೇಡಿ. ಇಲ್ಲಿವರೆಗೂ ಒಂದ್ ಹುಡುಗಿ ನೆರಳು ಕೂಡ ಸೋಕ್ದಂಗೆ ಮೇಂಟೈನ್ ಮಾಡಿದೀನಿ, ಅಂದ್ಮೇಲೆ ಟಚ್ ಮಾಡ್ಬಿಡ್ತೀನ. ಅಂದ್ಮೇಲೆ ಇಬ್ಬರು ಜೋಡಿ ಸೂಪರ್. ಓಯ್ ಅಂದ್ರೆ ಮೇಡಮ್, ನಿಮ್ಗೆ ಗಂಡಸರು ನೆರಳು ಕಂಡ್ರಾಗಲ್ಲ, ಇವರಿಗೆ ಹೆಂಗಸರು ನೆರಳು ಕಂಡ್ರಾಗಲ್ಲ, ಹಾಗಾಗಿ ಇಬ್ಬರದು ಸೇಮ್ ಪಿಂಚು ಅಂತ ಹೇಳಕ್ ಬಂದೆ ಮೇಡಮ್. ಎಂತ ಕೋ ಇನ್ಸಿಡೆಂಟು. ಸಿಚುವೇಶನ್ಗೆ ತಕ್ಕ ಹಾಗೆ ಸಾಂಗ್ ಬರ್ತಾ ಇದು ಸೈಟ್ ಹಾಕ್ತಿದ್ದಾರೆ ಮೇಡಮ್. ಅಂದ್ರೆ ಸೀಟ್ ಬೆಲ್ಟ್ ಹಾಕ್ತಿದಾರೆ ಅಂತ ಹೇಳ್ದೆ ಮೇಡಮ್. ಒಂದ್ ಸೀಟ್ ಬೆಲ್ಟ್ ಹಾಕಕ್ ಇಷ್ಟೊತ್ ಬೇಕಾ? ನಾರ್ಮಲ್ ಆಗಿ ಹಾಕೋದಾಗಿದ್ರೆ ಇಷ್ಟೆಲ್ಲ ಟೈಮ್ ಬೇಕಾಗಿರ್ಲಿಲ್ಲ ಮೇಡಮ್. ಇದು ನಿಮ್ ಮನ್ಸಿಗೆ ಕನ್ನ ಹಾಕೋದಲ್ವಾ, ಹಾಗಾಗಿ ಸ್ವಲ್ಪ ಟೈಮ್ ತಗೋತಾ ಇದ್ದಾರೆ. ರಾಯ್, ಅದೇನ್ ಹೇಳ್ತಿದ್ದೆ ಸ್ವಲ್ಪ ಕೇಳ್ಸೋ ತರ ಆದ್ರೂ ಹೇಳು. ಅಂದ್ರೆ ಸೀಟ್ ಬೆಲ್ಟ್ ಹಾಕ್ಬೇಕಾರೆ ಟಚ್ ಮಾಡದೆ ಹಾಕ್ಬೇಕಲ್ವಾ, ಅದಕ್ಕೆ ಹಾಗೆ ಹೇಳ್ತಿದ್ದಾನೆ. ಸಾಂಗ್ ಬೇರೆ. ಮೇಡಮ್ ಸಿಚುವೇಶನ್ ಕರೆಕ್ಟ್ ಸೂಟ್ ಆಗ್ತಿದೆ, ಇರ್ಲಿ ಬಿಡಿ. ಯಾವನೋ ಸಾಂಗ್ ಪ್ಲೇ ಮಾಡಿದ, ಚೇಂಜ್ ಮಾಡ ಮೇಡಮ್, ನೀವೇ ಚೇಂಜ್ ಮಾಡಿ ಮೇಡಮ್.